ಜೈ ಅದೇ ಹೇಳ್ತೀನಲ್ಲ, ಜೈ ಶ್ರೀರಾಮ್ ಅಂತಂದ್ರೆ ಇವತ್ತು ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಅನ್ಯಾಯ. ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ರೆ ಖುಷಿ. ಸ್ವತಃ ನಾನು ನೋಡಿಲ್ಲ, ಈ ಯೂಟ್ಯೂಬಲ್ಲೆಲ್ಲ ಬಂದಿರುತ್ತೆ. ಆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಹಣೆ ಹಚ್ಚಿದ ಕುಂಕುಮ ಆಡುತ್ತಾರಂತೆ. ಹೌದಾ? ಜಟ್ಪಟ್ಟಣದಲ್ಲಿ ಹೌದು ತಾನೆ? ನನಗೂ ಇದು ಯಾರೋ ಹೇಳಿದ್, ನನಗೆ ಕೇಳೇ ತುಂಬಾ ದುಃಖ ಆಯ್ತು. ಯಾಕೆ ಅಂತಂದ್ರೆ ಅವರು ಹಿಂದೂ. ಗೀತಾ ಶಿವರಾಜ್ ಕುಮಾರ್ ಅವರು ಮತ್ತು ರಾಘವೇಂದ್ರ ಬಗ್ಗೆ ಅವ್ರ ತಂದೆ ರಾಜ್ಕುಮಾರ್ ಅವರು ಬರೆದ ಹಾಡು ಕೇಳಿದ್ರೆ ಎಷ್ಟು ಹಿಂದೂ ಧರ್ಮದ ಬಗ್ಗೆ ಭಕ್ತಿ ಬಗ್ಗೆ ಸಂತೋಷ ಆಗುತ್ತೆ. ಅಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ಕುಂಕುಮ ಹಾಡಿಸಿರೋದ್ರಿಂದ ಹಿಂದೂ ಸಮಾಜದ ಕ್ಷಮೆ ಕೇಳಬೇಕು. ಅದೇ ರೀತಿ ಅನೇಕ ಸಾಧು ಸಂತರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಾನು ಹೋಗಿ ಭೇಟಿ ಮಾಡ್ತಾ ಇದ್ದೀನಿ. ನಾನು ಹಿಂದೂ ಹೋಗಿ ಭೇಟಿ ಮಾಡಿದೆ. ಒಳ್ಳೇದಾಗಲಪ್ಪ ನಿಮ್ಗೆ ಆಶೀರ್ವಾದ ಮಾಡಿದ್ವಿ. ಲಿಂಗಾಯತ್ ಹೆಣ್ಣುಮಕ್ಕಳು ಮನೆ ಬಿಟ್ಟು ನನ್ನ ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ಅವರೆಲ್ಲರೂ ಕೂಡ ಆ ಸಾಧು ಸಂತರಿಗೆ ಮತ್ತೆ ಬೆದರಿಕೆ ಆಗ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಈಶ್ವರ ಪೂಜೆಗೆ ಹೋಗ್ಕೂಡುದು. ಏನಿವರು ಅವ್ರನ್ನ ಸಾಧು ಸಂತರು ಕೊಂಡ್ಕೊಂಡಿದ್ದಾರ? ಈ ಒಂದು ಲಿಂಗಾಯತ್ ಹೆಣ್ಮಕ್ಳು ಕೊಂಡ್ಕೊಂಡಿದ್ದಾರ? ಈ ರೀತಿ ಬೆದರಿಕೆ ತಂತ್ರಕ್ಕೆ ಅವ್ರು ಯಾರು ಬಗ್ಗಲ್ಲ. ಆ ಸಾಧು ಸಂತರು ಮತ್ತೆ ನನಗೆ ಫೋನ್ ಮಾಡಿ ಆಶೀರ್ವಾದ ಮಾಡ್ತಾರೆ. ಅಪ್ಪ, ಯಾವ ಕಾರಣಕ್ಕೂ ನೀನು ತಗೋಬೇಡ, ನಿಮ್ಮ ಜೊತೆಗೆ ಇಡೀ ಹಿಂದೂ ಸಮಾಜ ಇದೆ, ನಾವೆಲ್ಲ ಸಾಧು ಸಂತರಿದ್ದೇವೆ. ಖುಷಿ ಆಗುತ್ತೆ. ನಾನು ಚುನಾವಣಾ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಒಂದೊಂದು ಫೋನ್ ಬಂದರೂ ಖುಷಿ ಆಗುತ್ತೆ. ಆರಂಭದಲ್ಲಿ ಕೆಲವು 4 ಜನ ಫೋನ್ ಮಾಡಿದ್ರು, ಹಣ ಸ್ವಲ್ಪ ಕಷ್ಟ ಆಗುತ್ತೆ, ಅವ್ರ ಎದುರಿಗೆ ಚುನಾವಣೆ ನಿಂತಿದ್ರಿ, ಯೋಚನೆ ಮಾಡಿ ಅಂತ 4 ಫೋನ್ ಬರೋದು. ನಾನು ಆ ಸಂದರ್ಭದಲ್ಲಿ ಹೇಳ್ತಿದ್ದೆ, ಅಪ್ಪ ಒಂದು ಸಿದ್ಧಾಂತಿಕ ಹೋರಾಟ ಮಾಡೋಣ, ನೋಡೋಣ ಜಯ ಸಿಗುತ್ತೋ ಇಲ್ಲೋ. ಇವತ್ತು ಒಂದೇ ಒಂದು ರೀತಿ ಫೋನ್ ಬರಲ್ಲ. ಸಾಧು ಸಂತರಿರ್ಬೋದು, ಹೆಣ್ಮಕ್ಳದಿರ್ಬೋದು, ಎಲ್ಲ ಪ್ರಮುಖ ಕಾರ್ಯಕರ್ತರು ಯಾರ್ಯಾರು ಫೋನ್ ಮಾಡ್ತಾರೆ, ಎಲ್ಲ ಸಮಾಜದವರು ಕೂಡ ಸರ್ ನಾವು ನಿಮ್ಮ ಜೊತೆಗಿದ್ದೇವೆ.